ಅಕಸ್ಮಾತ್ ಫೋಟೋಗ್ರಫಿಲಿ ತುಂಬಾ ಇಂಟ್ರೆಸ್ಟೆಡ್ ಪರ್ಸನ್ ಆಗಿದ್ರೆ ನೀವು ತಗೊಳ್ತಾ ಇರೋಂಥ ಕ್ಯಾಮ್ರಾ ಅಥವಾ ಫೋನ್ 2-3 ಲಕ್ಷ ರೂಪಾಯಿ ಕ್ಯಾಮ್ರಾನೇ ತಗೊಂಬಂದು ನೀವು ಫೋಟೋಗ್ರಫಿ ಮಾಡಿದ್ರೆ ಮಾತ್ರ. ಹಾಗಿದ್ರೆ ಇದನ್ನ ತಿಳ್ಕೊಳ್ಳಿ, ಫೋಟೋಗ್ರಫಿ ಮಾಡಬೇಕಾದ್ರೆ ಮೈನ್ ಇಂಪಾರ್ಟೆಂಟ್ 3 ಪಾಯಿಂಟ್ಸ್. ದೊಡ್ಡ ಲೈಟಿಂಗ್ಸ್ ಎಲ್ಲ ಬರುತ್ತಾ? ಅದಲ್ಲ. ಒಳ್ಳೆ ಲೈಟಿಂಗ್ಸ್ ಅಲ್ಲಿ ಇದೆ, ನೀವು ಒಳ್ಳೆ ಕ್ಯಾಮ್ರಾ ತಗೊಂಡಿದ್ದೀರಾ, ಬಟ್ ಆದ್ರೂ ಅದು ಏನೋ ಸ್ವಲ್ಪ ಮಸ್ಕಾಗಿ ಬರ್ತಾ ಇದೆ ಅಂದ್ರೆ ಕ್ಯಾಮ್ರಾ ಬಾಡಿ ಅಂದ್ರೆ ಲೆನ್ಸೇ ಬೇರೆ ಕ್ಯಾಮ್ರಾ ಬೇರೆ ಇರುತ್ತೆ. ಸೊ ಅದಕ್ಕೆ ಕ್ಯಾಮ್ರಾ ಬಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ, ನಾನು ನಿಮ್ಮ ಮನೋಹರ್ ಆಚಾರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿದೆ. ಸರ್, ನೀವು ಫೋಟೋಗ್ರಾಫರ್ ಅಲ್ವಾ, ಸೊ ಹಾಗಾಗಿ ನಮಗೆ ಫೋಟೋ ತೆಗಿಲಿಕ್ಕೆ ಯಾವುದಾದ್ರೂ ಒಂದು ಗೈಡ್ ಸಿಗ್ಬೋದಾ, ಅಂದರೆ ಹೇಗೆ ಫೋಟೋ ತೆಗಿಯೋದು ಏನು ಎತ್ತ ಅಂತ ಸ್ವಲ್ಪ ಆ ರೀತಿ ಏನಾದರೂ ಟಿಪ್ಸ್ಗಳು ಸಿಗ್ಬೋದಾ ಅಂತ ಬಂದಿದೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಿಗಿನರ್ಸ್ಗಳಿಗೆ, ಅಂದರೆ ಈಗಷ್ಟೇ ನಾವು ಫೋಟೋ ತೆಗಿತಾ ಇದ್ದೀವಿ, ನಾನು ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಇದೆ, ಆದರೆ ನನಗೆ ಹೇಗೆ ತೆಗಿಬೇಕು, ಅಂದರೆ ಹೇಗೆ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಏನು ರೂಲ್ಸು, ಅದು ಫೋಟೋಗ್ರಫಿದು ಏನು ರೂಲ್ಸ್ ಇದೆ, ಅದರಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತಾ ಗೊತ್ತಿಲ್ಲ. ಆಮೇಲೆ ಫೋಟೋಗ್ರಫಿಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ತುಂಬ ಇಂಪಾರ್ಟೆಂಟು. ಕ್ಯಾಮ್ರಾ ಇಂಪಾರ್ಟೆಂಟಾ, ಲೆನ್ಸ್ ಇಂಪಾರ್ಟೆಂಟಾ ಗೊತ್ತಿಲ್ಲ, ಬಟ್ ನನಗೆ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇದೆ. ಸೊ ಓಕೆ, ಇಷ್ಟೆಲ್ಲ ಇಟ್ಕೊಂಡು ಕಲಿಯೋಕ್ಕೆ ಹೋದರೆ ನಿಜವಾಗ್ಲೂ ಟೆನ್ಷನ್ ಆಗಿಬಿಡತ್ತೆ. ಸೊ ಹಾಗಾಗಿ ನಾನು ಸಿಂಪಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಫೋಟೋಗ್ರಫಿ ಅಂದರೆ ಏನು, ಅಂದರೆ ಫೋಟೋ ತೆಗಿಲಿಕ್ಕೆ ಈಸಿಯಾಗಿ ತೆಗಿಬೋದು, ಚೆನ್ನಾಗಿ ತೆಗಿಬೋದು. ಇದನ್ನು ಈಸಿಯಾಗಿ ತೆಗಿಯೋದು ಹೇಗೆ ಅಂತ ಫಸ್ಟ್ ಹೇಳ್ಬಿಡೋಣ. ಸೊ ಅದಕ್ಕೂ ಮುಂಚೆ ಫಸ್ಟು ನೀವು ತೆಗಿಯೋ ಕ್ಯಾಮ್ರಾ ಭಾಳ ಇಂಪಾರ್ಟೆಂಟು. 2-3 ಲಕ್ಷ ರೂಪಾಯಿ ಕ್ಯಾಮ್ರಾನೇ ತೊಗೊಂಬಂದು ನೀವು ಫೋಟೋಗ್ರಫಿ ಮಾಡಿದ್ರೆ ಮಾತ್ರ ಫೋಟೋ ಚೆನ್ನಾಗಿ ಬರುತ್ತೆ. ಇದು ರಾಂಗ್, ತಪ್ಪು. ಅದಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಫೋಟೋಗ್ರಫಿಗೆ ಬೇಕಾಗಿರೋದು ಸಬ್ಜೆಕ್ಟ್. ಆ ಸಬ್ಜೆಕ್ಟು ಯಾವ ಪರಿಸ್ಥಿತಿಲಿದೆ, ಅಂದರೆ ಮೂವಿಂಗಲ್ಲಿದೆಯಾ ಇಲ್ಲ ಸ್ಟಡಿ ಆಗಿದೆಯಾ, ಆ ಸಬ್ಜೆಕ್ಟು ಲೋ ಲೈಟಲ್ಲಿದೆಯಾ ಇಲ್ಲ ತುಂಬ ಲೈಟಿಂಗ್ಸಲ್ಲಿ ಇದೆಯಾ, ಚೆನ್ನಾಗಿದೆಯಾ ಲೈಟಿಂಗ್ಸು, ಅದು ಒಂದು. ನೀವು ಫೋನಲ್ಲಾದರೂ ತೆಗೀರಿ, ಕ್ಯಾಮ್ರಲ್ಲಾದರೂ ತೆಗೀರಿ, ಆದರೆ ಕರೆಕ್ಟಾಗಿ ತಿಳ್ಕೊಂಡು ತೆಗೆದ್ರೆ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಇದನ್ನು ತಿಳ್ಕೊಳ್ಳಿ, ಫೋಟೋಗ್ರಫಿ ಮಾಡಬೇಕಾದ್ರೆ ಮೈನ್ ಇಂಪಾರ್ಟೆಂಟ್ 3 ಪಾಯಿಂಟ್ಸ್ ಏನಂದರೆ, ಫಸ್ಟು ಕ್ಯಾಮ್ರಾ ಬಾಡಿ ಅಂದರೆ ಲೆನ್ಸೇ ಬೇರೆ ಕ್ಯಾಮ್ರಾ ಬೇರೆ ಇರುತ್ತೆ. ಸೊ ಅದಕ್ಕೆ ಕ್ಯಾಮ್ರಾ ಬಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಬಾಡಿ, ಯಾವ ಪ್ರೊಸೆಸರಲ್ಲಿ ನೀವು ಫೋಟೋ ತೆಗಿತಾ ಇದ್ದೀರಾ ಅದು ಇಂಪಾರ್ಟೆಂಟ್. ಪ್ಲಸ್ ಅದ್ರ ಜೊತೆಗೆ ಯಾವ ಲೆನ್ಸು, ಇವಾಗೆಲ್ಲ ಫೋನಲ್ಲೂ ಕೂಡ ಅಲ್ಟ್ರಾ ವೈಡ್ ಬಂದಿದೆ, ಝೂಮ್ ಬಂದಿದೆ, ಪೋರ್ಟ್ರೇಟ್ಗೆ ಒಂದು ಲೆನ್ಸ್ ಸಪ್ರೇಟ್ ಎಲ್ಲ ಬಂದಿದೆ. ಯಾಕೆ ಅಂದರೆ ಲೆನ್ಸ್ ಭಾಳ ಇಂಪಾರ್ಟೆಂಟ್. ಹಾಗಾಗಿ ಲೆನ್ಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಯಾವುದು ಹಾಗಿದ್ರೆ, ದೊಡ್ಡ ಲೈಟಿಂಗ್ಸ್ ಎಲ್ಲ ಬರುತ್ತಾ? ಅದಲ್ಲ. ಥರ್ಡ್ ಪಾಯಿಂಟ್ ಬಂದು ಸಬ್ಜೆಕ್ಟ್. ನೀವು ಯಾವುದನ್ನ ಫೋಟೋ ತೆಗಿತಾ ಇದ್ದೀರಾ, ನೀವು ಅಕಸ್ಮಾತ್ ಟ್ರಿಪ್ಗಳಿಗೆ ಹೋಗಿದ್ರೆ ಅಲ್ಲಿರುವಂಥ ಒಂದು ಬ್ಯೂಟಿಫುಲ್ ಒಂದು ಏನು ಕಾಣಿಸುತ್ತೆ ನಿಮಗೆ, ಒಂದು ಬೆಟ್ಟ ಕಾಣಿಸ್ಬೋದು, ಒಂದು ದೇವಸ್ಥಾನ ಕಾಣಿಸ್ಬೋದು, ಇಲ್ಲ ಯಾವುದೋ ಒಂದು ಕಂಪ್ಲೀಟಾಗಿ ಒಂದು ಫಾಲ್ಸ್ ಕಾಣಿಸ್ಬೋದು, ಅದನ್ನು ತೆಗಿತಾ ಇದ್ದೀರಾ, ಲ್ಯಾಂಡ್ಸ್ಕೇಪ್ ಥರ ಏನಾದರೂ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಫ್ರೆಂಡ್ಗೆ ಯಾವುದಾದ್ರು ಒಂದು ಪೋರ್ಟ್ರೇಟ್ ಥರ ಫೋಟೋಸ್ ತಗೊಡ್ತಾ ಇದ್ದೀರಾ, ಇಲ್ಲ ಯಾವುದಾದ್ರು ಒಂದು ಮದುವೆಗೆ ಹೋಗಿದ್ದೀರಾ, ನೀವು ಮದುವೆ ಫೋಟೋಸ್ ತೆಗಿತಾ ಇದ್ದೀರಾ, ಚೆನ್ನಾಗಿ ಬರ್ತಾ ಇಲ್ವಾ ಅದು, ಇಲ್ಲ ನೈಟು ಯಾವುದೋ ಒಂದು ಇದಕ್ಕೆ ಹೋಗಿದ್ದೀರಾ, ಪಾರ್ಟಿಗೆ ಹೋಗಿದ್ದೀರಾ, ಅವ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಒಂದು ಸೆಲ್ಫಿ ತೊಗೊಳ್ತಾ ಇದ್ದೀರಾ, ಓಕೆ, ಈ ಥರ ಏನಾದರೂ ಬ್ಯಾಕ್ ಕ್ಯಾಮ್ರಾದಲ್ಲಿ ಮೊಬೈಲಲ್ಲಿ ತೆಗೆದ್ರೆ ಅದು ಚೆನ್ನಾಗಿ ಬರ್ತಾ ಇಲ್ವಾ, ಸ್ವಲ್ಪ ಬ್ಲ್ಯಾಕ್ ಬರ್ತಾ ಇದೆಯಾ? ಸೊ ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ನಿಮಗೆ ಗೊತ್ತಾಗ್ಬಿಡತ್ತೆ. ಈಗ ನಾನು ಹೇಳಿದ್ದು ಯಾವ ಬಾಡಿ, ಯಾವ ಲೆನ್ಸು, ಏನು ಸಬ್ಜೆಕ್ಟು, ಈ 3 ಪಾಯಿಂಟ್ ಸರಿನಾ? ಈ ಟ್ರಯಾಂಗಲ್ ಅಂತಾರಲ್ಲ, ಈ ಥರ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಇದು ಟ್ರಯಾಂಗಲ್ ಕ್ಯಾಮ್ರಾ ಸ್ಟೋರಿ. ಸೊ ಇದು ತುಂಬ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟು. ಸೊ ಇದನ್ನು ಚೆನ್ನಾಗಿ ತಿಳ್ಕೊಂಬಿಟ್ರೆ ಆರಾಮಾಗಿ ಫೋಟೋ ತೆಗಿಬೋದು. ನೀವು ಪೋರ್ಟ್ರೇಟ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಲ್ಯಾಂಡ್ಸ್ಕೇಪ್ ಆದ್ರೂ ತೊಗೊಳ್ಳಿ, ಇಲ್ಲ ಫಂಕ್ಷನ್ ಯಾವುದಾದ್ರು ಇವೆಂಟ್ಸ್ಗೆ ಹೋದ್ರೆ ಅಲ್ಲೇ ಬೇಕಾದರೂ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಒಂದು 15,000 ಕ್ಯಾಮ್ರಾನಾದರೂ ಇರಲಿ, 30,000 ರೂಪಾಯಿ ಕ್ಯಾಮ್ರಾನಾದ್ರೂ ಇರಲಿ, 50,000 ರೂಪಾಯಿ ಕ್ಯಾಮ್ರಾನಾದ್ರೂ ಇರಲಿ, ಯಾವುದಾದ್ರೂ ಇರಲಿ, ನೀವು ಆರಾಮಾಗಿ ಫೋಟೋಗ್ರಫಿನ ಮಾಡ್ಬೋದು. ಸೊ ಇವತ್ತು ನಾನಿದು ಫಸ್ಟ್ ವಿಡಿಯೋ ಬಿಗಿನರ್ಸ್ಗಳಿಗೆ. ಸೊ ಇದನ್ನು ತಿಳ್ಕೊಳ್ಳಿ. ಆ್ಯಕ್ಚುಲಿ ಬಾಡಿ ಮೀನ್ಸ್ ನೀವು ಯಾವ ಬಾಡಿಲಿ ತೊಗೊತಾ ಇದ್ದೀರಾ, ಆ ಬಾಡಿ ಆ ಲೆನ್ಸಿಂದ ಬರುವಂಥ ಸಬ್ಜೆಕ್ಟ್ನ ಪ್ರತಿಬಿಂಬವನ್ನು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ, ಎಷ್ಟು ತಾಕತ್ತಿದೆ ಆ ಬಾಡಿಗೆ ಅನ್ನೋದು ಇಂಪಾರ್ಟೆಂಟ್. ಸೊ ಬಾಡಿ ಆಯಿತಾ, ಲೆನ್ಸಲ್ಲಿ ಲೈಟಿಂಗ್ಸ್, ಆ ಪ್ರತಿಬಿಂಬ ಇದೆಯಲ್ಲ, ಆ ಪ್ರತಿಬಿಂಬಕ್ಕೆ ಲೈಟಿಂಗ್ಸ್ ಇರುತ್ತೆ. ಸೊ ಇಷ್ಟೇ % ಲೈಟಿಂಗ್ಸು, ಇದು ಇಂಥದ್ದೇ ಕಲರ್ಸು ಅಂತೆಲ್ಲ ಇರುತ್ತೆ. ಆ ಲೆನ್ಸ್ ಒಳಗಡೆ ಆ ಲೈಟ್ ಬರೋದಕ್ಕೆ ಅವಕಾಶ ಇದೆಯಾ? ಅವಕಾಶ ಮೀನ್ಸ್ ಆ ಲೈಟು ಒಳಗಡೆ ಹೋಗೋದಕ್ಕೆ ನಾವು ಅಪರ್ಚರ್ ಅಂತ ಕರಿತೀವಿ. ಎಷ್ಟು ಅಪರ್ಚರ್
ಒಳಗಡೆ ರಿಂಗು ಓಪನ್ ಆಗ್ತಾ ಹೋಗುತ್ತೋ ಅಷ್ಟು ಬೆಳಕು ಒಳಗಡೆ ಹೋಗ್ತಾ ಹೋಗುತ್ತೆ. ಅದು ಮೇಯ್ನ್. ಅಕಸ್ಮಾತ್ ತುಂಬ ಕತ್ಲೆಯಲ್ಲಿದೆ ಆ ಸಬ್ಜೆಕ್ಟು ಅಂತ ಅಂದರೆ ಆ ರಿಂಗ್ ತುಂಬ ಓಪನ್ ಆಗಬೇಕು. ಇಲ್ಲ ತುಂಬ ಓವರ್ ಲೈಟಲ್ಲಿದೆ ಅಂದರೆ ಅದು ರಿಂಗ್ ಕ್ಲೋಸ್ ಆಗಬೇಕು. ಅದು ಇದೆ. ಸೊ ಈ ಥರ ಲೆನ್ಸ್ ಕೂಡ ಇಂಪಾರ್ಟೆಂಟು. ಸೊ ಎಷ್ಟು ರಿಂಗ್ ಆ ಒಳಗಡೆ ಅಪಾರ್ಚರ್ ರಿಂಗ್ ಇರುತ್ತಲ್ಲ, ನೀವು ನೋಡಿ ಬೇಕಾ, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಲೆನ್ಸ್ ಇದ್ದರೆ ಉಲ್ಟಾ ಮಾಡಿ ನೋಡಿ. ಇಲ್ಲ ನಾನು ತೋರಿಸ್ತಾ ಇದ್ದೀನಿ ಸೈಡಲ್ಲಿ, ಅದು ನೋಡಿ. ಸೊ ಅಲ್ಲಿ ನಿಮಗೆ ರಿಂಗ್ ಟೈಪ್ ಇರುತ್ತೆ ಲೆನ್ಸ್ ಒಳಗಡೆ, ಅದು ಎಷ್ಟು ಓಪನ್ ಆಗುವಂಥ ಸಾಧ್ಯತೆ ಕಂಪ್ನಿ ಕೊಟ್ಟಿರುತ್ತೋ ಆ ಲೆನ್ಸ್ನ ಪ್ರೈಸ್ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ನಿಮಗೆ ಅಕಸ್ಮಾತ್ ಕ್ಯಾಮ್ರಾ, ಲೆನ್ಸು, ಈ ಸೆನ್ಸರ್ಗಳದ್ದು ಇದೆಲ್ಲ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ ಇರೋ ವೀಡಿಯೋಸ್ಗಳನ್ನ ನೋಡಿ, ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ. ಅಷ್ಟು ಟೈಮ್ ಇಲ್ವಾ, ಬೇಡ, ನೆಕ್ಸ್ಟ್ ಬಿಗಿನರ್ಸ್ ಗೈಡ್ ಪಾರ್ಟ್ 2 ಅಂತ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡಿ ನೋಡಿ, ನಿಮ್ಗೆ ಅದು ಪ್ರಾಕ್ಟಿಕಲಾಗಿ ಗೊತ್ತಾಗುತ್ತೆ. ಒಂದು ದಯವಿಟ್ಟು ಆ ಥರ ಏನಾದ್ರು ನೋಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗಂತೂ ₹1 ಅಂತೂ ಲಾಸ್ ಆಗೋದಿಲ್ಲ. ಬಟ್ ನನಗೇನಾಗುತ್ತೆ ಅಂದರೆ ಒಂದು ಸಬ್ಸ್ಕ್ರಿಪ್ಷನ್ ಆ್ಯಡ್ ಆಗುತ್ತೆ. ಇನ್ನೊಂದೇನೆಂದರೆ ನಾನು ಪಾರ್ಟ್ 2 ವೀಡಿಯೋ ಆಗ್ತಾಗ ನಿಮ್ಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸಬ್ಜೆಕ್ಟ್ ನಾನು ಹೇಳಿದ್ನಲ್ಲ ಆವಾಗಲೇ 3 ಪಾಯಿಂಟು: ಕ್ಯಾಮ್ರಾ, ಬಾಡಿ ಆ್ಯಂಡ್ ಲೆನ್ಸ್ ಆ್ಯಂಡ್ ಸಬ್ಜೆಕ್ಟ್. ಈ ಸಬ್ಜೆಕ್ಟು ಡಾರ್ಕಲ್ಲಿದೆಯಾ, ಬ್ರೈಟಲ್ಲಿದೆಯಾ, ಇದು ಒಂದೇ ಒಂದು ಸಿಂಗಲ್ ಸಬ್ಜೆಕ್ಟಾ, ಇಲ್ಲ ತುಂಬ ಸಬ್ಜೆಕ್ಟ್ಸ್ ಇದೆಯಾ? ಅಂದರೆ ನಾವು ಒಬ್ಬರು ನಿಂತ್ಕೋತೀವಿ, ಇಲ್ಲ 3 ಜನ ನಿಂತ್ಕೋತೀವಿ, ಇಲ್ಲ ಗ್ರೂಪಲ್ಲಿ ಬಂದರೆ 10 ಜನ ನಿಂತಿರ್ತೀವಿ, ಇದು ಪಾಯಿಂಟ್ ಔಟ್ ಆಗುತ್ತೆ. ಸಬ್ಜೆಕ್ಟ್ ಅಂದರೆ ಇದನ್ನು ಸೇರಿಸ್ಕೊಳ್ಳುತ್ತೆ. ಒಂದು. ಎರಡನೇದು, ನಾವು ಫಾಲ್ಸ್ ತೆಗಿತಾ ಇದ್ದೀವಿ, ಯಾವುದೋ ಬೆಟ್ಟ ಗುಡ್ಡ ತೆಗಿತಾ ಇದ್ದೀವಿ, ಇಲ್ಲ ನಮ್ದು ಯಾವುದೋ ಬೈಕು, ಕಾರು, ಏನೋ ಒಂದು ತೆಗಿತಾ ಇದ್ದೀವಿ, ಫೋನಲ್ಲೇ ತೆಗಿತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಫೋನಲ್ಲಿ ತೆಗಿತಾ ಇರಬೇಕಾದ್ರೂ ಅಷ್ಟೇ, ನೀವು ಲೈಟಿಂಗ್ಸ್ ಇರೋ ಕಡೆ ತೆಗಿತಾ ಇದ್ದೀರಾ, ಇಲ್ಲ ಆಪೋಸಿಟ್ ಲೈಟಿಂಗ್ಸ್ ಅಂದರೆ ಸಬ್ಜೆಕ್ಟ್ ಬ್ಯಾಕ್ ಲೈಟ್ ಏನಿದೆ ಅದು ಕೂಡ ಟ್ಯಾಲಿ ಆಗುತ್ತೆ. ಅದು ನಿಮಗೆ ಬ್ಯಾಕ್ ಲೈಟ್ ಬಂದಾಗ ಓವರ್ ಲೈಟ್ ಆಗಿಬಿಡುತ್ತೆ. ಫ್ರಂಟ್ ನಾವು ಜಾಸ್ತಿ ಮಾಡೋಕ್ಕೆ ಹೋದಾಗ ಬ್ಯಾಕ್ ಲೈಟು ಓವರ್ ಲೈಟ್ ಆಗಿಬಿಡುತ್ತೆ. ಹಂಗೆ ಓವರ್ ಲೈಟ್ ಮಾಡ್ದೇ ಅದನ್ನು ತೆಗಿಬೋದು. ಅದಕ್ಕೊಂದು ಟ್ರಿಕ್ಸ್ ಇದೆ. ಆಮೇಲೆ ಶ್ಯಾಡೋದಲ್ಲಿ ತೆಗಿತಾ ಇದ್ದೀರಾ, ಶ್ಯಾಡೋದಲ್ಲಿ ತೆಗಿಬೇಕಾದ್ರೆ ನಾಯ್ಸಿ ಬರುತ್ತೆ. ಕತ್ಲೆಯಲ್ಲಿ ಫೋಟೋ ತೆಗೆದಾಗ ಸಾಮಾನ್ಯವಾಗಿ ಯಾವ್ದಾದ್ರು ಸ್ಕಿನ್ನು ಯಾರಾದರೂ ಫೋಟೋ ತೆಗೆದಾಗ ನೀವೆಲ್ಲ ನಾಯ್ಸಿ ಬಂದಿರುತ್ತೆ. ಆ ಥರ ಬರ್ದೇ ಇರೋ ಥರನೂ ಫೋನಲ್ಲೇ ತೆಗಿಬೋದು. ಅದಕ್ಕೂ ಒಂದು ಟ್ರಿಕ್ಸ್ ಇದೆ. ಸೊ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದೊಂದೊಂದು ಅದಕ್ಕೆ ಸಂಬಂಧಪಟ್ಟಂಥ ಟ್ರಿಕ್ಸ್ಗಳು ಇದೆ. ಸೊ ಅದನ್ನು ತಿಳ್ಕೊಂಡ್ರೆ ಆರಾಮಾಗಿ ನೀವು ಫೋಟೋ ತೆಗಿಬೋದು. ದಯವಿಟ್ಟು ಫಸ್ಟು ಟಿಪ್ಸ್ ಏನಂದರೆ ನಂದು, ಲೈಟಿಂಗ್ಸ್ ಕರೆಕ್ಟಾಗಿರಬೇಕು. ಫೋನು ಇಲ್ಲ ಕ್ಯಾಮ್ರಾ ನೀವು ಫೋಟೋ ತೆಗಿಬೇಕಾದ್ರೆ ಅದನ್ನು ಕೈಯಿಂದ ಶೇಕ್ ಮಾಡಬಾರ್ದು. ಒಂದು. ಎರಡನೇದು, ಫೋಟೋ ತೆಗೆದು ಆದಮೇಲೂ ಕೂಡ ಟಕ್ಕಂತ ಎಳ್ಕೊಂಬಿಡೋದು, ಆ ಥರ ಮಾಡಬೇಡಿ. ತೆಗೆದುಬಿಟ್ಟು 1 ಸೆಕೆಂಡ್ ಬಿಡಿ, ಆಮೇಲೆ ತೊಗೊಳ್ಳಿ, ನೋಡಿ ಎಲ್ಲೋಗುತ್ತೆ, ಕ್ಯಾಮ್ರಾದಲ್ಲೇ ಇರುತ್ತಲ್ಲ. ಒಂದು. ಎರಡನೇದು, ಒಳ್ಳೆ ಲೈಟಿಂಗ್ಸಲ್ಲಿದೆ, ನೀವು ಒಳ್ಳೆ ಕ್ಯಾಮ್ರಾ ತೊಗೊಂಡಿದ್ದೀರಾ, ಬಟ್ ಆದರೂ ಅದು ಏನೋ ಸ್ವಲ್ಪ ಮಸ್ಕಾಗಿ ಬರ್ತಾ ಇದೆ ಅಂದರೆ ಫೋನ್ ಆದರೆ ಹಿಂದಕ್ಕೆ ತಿರುಗಿಸಿ, ಕ್ಯಾಮ್ರಾ ಆದರೂ ಹಿಂದಕ್ಕೆ ತಿರುಗಿಸಿ ನೋಡಿ ಅದ್ರ ಮೇಲೆ ಏನಾದರೂ ಡಸ್ಟ್ ಗಿಸ್ಟ್ ಕೂತಿದೆಯಾ ಅಂತ. ದಯವಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಬೇಕಾದ್ರೆ ದಯವಿಟ್ಟು ಒಂದು ಸರಿ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಬಟ್ಟೆಲಿ ಕ್ಲೀನ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಆ ಲೆನ್ಸ್ ಮೇಲೆ ಡಸ್ಟ್ ಕೂತಿರುತ್ತೆ, ನೀವು ಕೈಯಲ್ಲೇ ಹಾಕೊಂಡು ಹಿಂಗೆ ಗುಜ್ಜಿಬಿಟ್ರೆ ಲೆನ್ಸ್ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಬಟ್ ಲೆನ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಫೋನ್ದಾದರೆ, ಕ್ಯಾಮ್ರಾದಾದರೆ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಸೊ ಇವತ್ತಿನ ಫಸ್ಟ್ ಟಿಪ್ಸ್ ಏನಂದರೆ, ಸೊ ಲೈಟಿಂಗ್ಸ್. ಆ ಲೈಟಿಂಗ್ಸಲ್ಲಿ ಆ ಸಬ್ಜೆಕ್ಟ್ ನಿಂತಿದ್ದಾಗ ಅದು ಒಳ್ಳೆ ಲೈಟಿಂಗ್ಸ್ ಇದೆಯಾ, ಒಳ್ಳೆ ಲೈಟಿಂಗ್ಸಲ್ಲಿ ನೀವು ತೆಗೆದಾಗ 50% ಒಳ್ಳೆ ಫೋಟೋ ಬಂದುಬಿಡುತ್ತೆ ಫಸ್ಟ್ ಇದರಲ್ಲೇ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಫೋನ್ನಲ್ಲಿ ಮ್ಯಾನ್ಯುಯಲ್ ಮೋಡಲ್ಲಿ ಯಾವಾಗಲೂ ಫೋಟೋ ತೆಗಿಯೋದಿದು ಪ್ರಾಕ್ಟೀಸ್ ಮಾಡಿ. ಅದು ತುಂಬ ಇಂಪಾರ್ಟೆಂಟ್. ಎರಡನೇದು, ನೀವು ಅಕಸ್ಮಾತ್ ಫೋಟೋಗ್ರಫಿಲಿ ತುಂಬ ಇಂಟ್ರೆಸ್ಟೆಡ್ ಪರ್ಸನ್ ಆಗಿದ್ದರೆ ನೀವು ತೊಗೊಳ್ತಾ ಇರೋವಂಥ ಕ್ಯಾಮ್ರಾ ಅಥವಾ ಫೋನ್ ಮೇಲೆ ನೀವು ಒಂದು ಸಾರಿ ಗಮನ ಹರಿಸಿ ಅದರ ಸ್ಪೆಸಿಫಿಕೇಷನ್ ತಗೊಂಡು ಡೀಟೇಲ್ ಆಗಿ ನೋಡಿ. ಅದರಲ್ಲಿ ನಿಮ್ಮ ಫೋಟೋಗ್ರಫಿಗೆ ತಕ್ಕಂತೆ ಕೊಟ್ಟಿದ್ದಾರಾ, ಇಲ್ಲ ಏನೋ ಒಂದು ಇಷ್ಟು ಮೆಗಾಪಿಕ್ಸೆಲ್ ಅಂತ ಕೊಟ್ಬಿಟ್ಟು ನಿಮ್ಮನ್ನು ಏನಾದರೂ ಮೋಸ ಮಾಡ್ತಾ ಇದ್ದಾರಾ, ಫಸ್ಟ್ ತಿಳ್ಕೊಳ್ಳಿ. ಕ್ಯಾಮ್ರಾಗಳಲ್ಲೂ ಅಷ್ಟೇ, ಏನೋ ಒಂದು 40,000 ರೂಪಾಯಿ 50,000 ರೂಪಾಯಿ ಕ್ಯಾಮ್ರಾ ಸಿಗುತ್ತೆ ಅಂತ ತೊಗೋಬೇಡಿ. ಹಾಗಂತ 40,000-50,000 ರೂಪಾಯಿ ಕ್ಯಾಮ್ರಾ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ. ಬಟ್ ನೀವು ತೊಗೋಬೇಕಾದ್ರೆ ನೋಡಿ ಮಾಡಿ ಅದರ ಕ್ಯಾಲ್ಕುಲೇಷನ್ ಮಾಡಿ ತೊಗೋಬೇಕು. ಸುಮ್ಮನೆ ತೊಗೊಂಡ್ರೆ ಕಷ್ಟ ಆಗುತ್ತೆ. ಆಮೇಲೆ ಅದರಲ್ಲಿ ಸ್ವಲ್ಪ ಫ್ಯೂಚರ್ಸ್ ಎಲ್ಲ ಇರಬೇಕು. ಈಗ OSS ಬಂದಿದೆ, ಅಂದರೆ ಇನ್ಬಿಲ್ಟ್ ಸ್ಟೆಬಿಲೈಸೇಷನ್ ಇರುತ್ತೆ ಎಲ್ಲ ಕ್ಯಾಮ್ರಾದಲ್ಲಿ, ಫೋನಲ್ಲಿ ಎಲ್ಲ. ಅದನ್ನು ನೋಡ್ಕೊಂಡು ತೊಗೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಕ್ಯಾಮ್ರಾ ಫೋಟೋ ನೀವು ತೆಗೆದಾಗ ಬ್ಲರ್ ಆಗೋದು ತಪ್ಪತ್ತೆ. ಅದು ಒಂದು. ಎರಡನೇದು, ಸ್ವಲ್ಪ ನೋಡಿ, ತುಂಬ ಈ ಅಪಾರ್ಚರ್ ಅಂತ ಬರುತ್ತೆ. ಸೊ f2.8 f1.8 ಮೊಬೈಲ್ಗಳಲ್ಲಿ f1.8ವರೆಗೂ ಕೊಟ್ಟಿರ್ತಾರೆ. ಸೊ f1.8 ಇದೆಯಾ, ಒಳ್ಳೆ ಕ್ಯಾಮ್ರಾನ, ಅದನ್ನು ನೋಡಿ. ಇಲ್ಲ ಯಾವುದೋ ಒಂದು ಲೆನ್ಸ್ ಇದು, ಈ ಥರ ಲೆನ್ಸ್ ಅಂತ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಕೊಟ್ಬಿಟ್ಟು ಫೋನ್ಗಳಲ್ಲಿ ಕೆಲವೊಂದು ಸರಿ ಫ್ರಾಡ್ ಮಾಡಿಬಿಡ್ತಾರೆ. ಸೊ ನೋಡಿಕೊಂಡು
ತೊಗೊಳ್ಳಿ, ಒಳ್ಳೆ ಕ್ಯಾಮ್ರಾ. ಆದರೆ ಐಫೋನಲ್ಲೇ ತೆಗಿಬೇಕು, ಅಲ್ಲಿ ತೆಗೆದ್ರೇ ಚೆನ್ನಾಗಿ ಬರುತ್ತೆ, ಬೇರೆ ಫೋನಲ್ಲಿ ಚೆನ್ನಾಗೇ ಬರಲ್ಲ ಅನ್ನೋದು ಏನಿಲ್ಲ. ಇವತ್ತು ಎಲ್ಲ ಕಾಂಪಿಟೇಟರ್ಸೇ, ಐಫೋನ್ಗೆ ಕಾಂಪಿಟೇಷನ್ ಕೊಡುವಂಥ ಫೋನ್ಸ್ಗಳು ಇದೆ. ಬಟ್ ಆದರೂ ಕೆಲವೊಂದು ಸರಿ ಫೋನ್ ಅಂತ ಬಂದಾಗ, ಫೋಟೋಗ್ರಫಿ ಅಂತ ಬಂದಾಗ ಐಫೋನನ್ನು ತುಂಬ ಜನ ರೆಕಮೆಂಡ್ ಮಾಡ್ತಾರೆ. ಸೊ ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ಬಟ್ ಆದರೆ ಬೇರೆ ಫೋನಲ್ಲಿ ಚೆನ್ನಾಗಿ ಬರಲ್ಲ ಅಂತಲ್ಲ, ಚೆನ್ನಾಗಿ ಬರುತ್ತೆ, ತೆಗಿಯೋವಂಥ ಮೆಥಡ್ ಚೆನ್ನಾಗಿರಬೇಕು. ಫೋನ್ನಲ್ಲಿ ಫಿಲ್ಮೇ ತೆಗಿಬೋದು, ನಿಮ್ಗೆ ಗೊತ್ತಾ? ಅಂದರೆ ಅಷ್ಟು ಒಂದು ಗೊತ್ತಿದ್ದರೆ ಐಡಿಯಾಸ್ಗಳು, ನೀವು ಫೋನಲ್ಲಿ ಫಿಲ್ಮ್ ಕೂಡ ತೆಗಿಬೋದು. ಸೊ ನಿಮ್ಗೆ ಕೆಲವೊಂದು ಟಿಪ್ಸ್ಗಳು ಅವು ಇವು ಗೊತ್ತಿದ್ದರೆ ಸಾಕು. ನಾನು ಹೇಳಿದ್ನಲ್ಲ, ಸಬ್ಜೆಕ್ಟ್ ಒಳ್ಳೆ ಲೈಟಿಂಗ್ಸಲ್ಲಿ ಇರಬೇಕು, ನಿಮ್ಮ ಕೈ ಮೂಮೆಂಟ್ ಸ್ಟ್ರಾಂಗ್ ಆಗಿರಬೇಕು, ಸೊ ಶೇಕ್ ಆಗಬಾರ್ದು ಒಂದು. ಆಮೇಲೆ ನೀವು ಯಾವ ಕಡೆಯಿಂದ ಫೋಟೋ ತೆಗಿತಾ ಇದ್ದೀರಾ ಅದು ಇಂಪಾರ್ಟೆಂಟ್. ಇವತ್ತು 3 ಟಿಪ್ಸ್ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಸೊ ಇಲ್ಲಿ ಇನ್ನೊಂದಷ್ಟು ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ಫಸ್ಟ್ ಅಕಸ್ಮಾತ್ ಬ್ಯಾಕ್ಲೈಟ್ ಇರುತ್ತೆ, ಫ್ರಂಟಿಂದ ತೆಗಿತಾ ಇರ್ತೀವಿ, ಅಕಸ್ಮಾತ್ ತೆಗೆದ್ರೂ ಕೂಡ ಬ್ಯಾಕ್ಲೈಟ್ ತುಂಬ ಓವರ್ ಆಗದಿರೋ ಥರ ಹೇಗೆ ನೋಡ್ಕೊಳ್ಳೋದು, ಅದಕ್ಕೊಂದು ಟಿಪ್ಸ್ ಇದೆ. ಆಮೇಲೆ ಈಗ ಸಬ್ಜೆಕ್ಟು ಸ್ಟಡಿಯಾಗಿದ್ದಾಗ ತೆಗಿತೀವಿ, ಅಕಸ್ಮಾತ್ ಓಡ್ತಾ ಇದ್ದಾಗ ತೆಗೆದ್ರೆ ಅದು ಬ್ಲರ್ ಆಗದೆ ಇರೋ ಥರ ಹೇಗೆ ತೆಗಿಯೋದು. ಸೊ ಇದೆಲ್ಲ ಸ್ವಲ್ಪ ಅಷ್ಟು ತಿಳ್ಕೊಂಬಿಟ್ರೆ ಮಾತ್ರ ಒಳ್ಳೆ ಫೋಟೋಗ್ರಫಿ ಮಾಡ್ಬೋದು ನೀವು. ನಾನೇನೋ ಅಕಸ್ಮಾತ್ ನೀವೇನಾದರೂ ವೆಡ್ಡಿಂಗ್ ಫೋಟೋಗ್ರಫಿ ಇಲ್ಲ ಪೋರ್ಟ್ರೇಟ್ ಫೋಟೋಗ್ರಫಿ ಅಂದರೆ ಮಾಡಲಿಂಗ್ ಫೋಟೋಗ್ರಫಿಗೆ ಏನಾದರೂ ಬರಬೇಕು ಅಂದರೆ ದಯವಿಟ್ಟು ಇಷ್ಟೆಲ್ಲ ತಿಳ್ಕೊಂಡು ಸ್ವಲ್ಪ ತಿಳ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬನ್ನಿ. ಯಾಕೆಂದರೆ ತುಂಬ ಕಾಂಪಿಟೇಷನ್ ಫೀಲ್ಡ್ ಅಲ್ವಾ, ಒಂದು ಮರಕ್ಕಿಂತ ಇನ್ನೊಂದು ಮರ ದೊಡ್ಡದಿರುತ್ತೆ. ಹಾಗೆ ನಿಮ್ಮ ಹತ್ರ ನೀವು ಯಾವುದರಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದೀರಾ ಅದರ ಒಂದು ಹೆಸರನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದು ತುಂಬ ಜನ ನೋಡ್ತಾರೆ, ನಾನು ಕೂಡ ನೋಡ್ತೀನಿ. ನಾನು ಎಷ್ಟೋ ಜನ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿದ್ದೀನಿ. ಸೊ ಹಾಗೆ ಎಲ್ಲರೂ ಜೊತೆಯಾಗಿರೋಣ. ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಕನ್ನಡದಲ್ಲಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಯಾಕೆಂದರೆ ನನಗೆ ಬೇರೆ ಭಾಷೆ ಬರಲ್ಲ, ಹಾಗಾಗಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಬಂದಿದ್ದರೂ ಕೂಡ ನಾನು ಕನ್ನಡದಲ್ಲೇ ಮಾಡ್ತೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ಎಲ್ಲರೂ ಶೇರೋಣ, ಟೆಕ್ನಾಲಜಿಲಿ ಎಲ್ಲರೂ ಶೇರ್ ಮಾಡಿಕೊಂಡು ಸೊ ಎಲ್ಲರೂ ಹೊಸ ಟಿಪ್ಸು ಟ್ರಿಕ್ಸ್ಗಳನ್ನ ಬಿಗಿನರ್ಸ್ ಗೈಡ್ಸಲ್ಲಿ ತಿಳ್ಕೊಳ್ಳೋಣ. ಇದು ಪಾರ್ಟ್ 1 ಬಿಗಿನರ್ಸ್ ಗೈಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.